ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾದಲಿ ಮಾಡ್ಬೇಕಂತ ಅಂದ್ಕೊಂಡೀನಿ ನೋಡ್ರಿ. ಮಾದಲಿ ಅಂತಂದ್ರೆ ಇದಕ್ಕೆ ಏನೇನು ಬೇಕು ಸಾಮಾನು ಅಂತಂದ್ರೆ ಗೋಧಿ ಹಿಟ್ಟು, ಒಂಚೂರು ರವೆ, ಆಮೇಲೆ ಚಪಾತಿಗೆ ಹಚ್ಲಿಕ್ಕೆ ಹಿಟ್ಟು, ಆಮೇಲೆ ಬೆಲ್ಲ, ಆಮೇಲೆ ಶೇಂಗಾದ ಕಾಳು ಬೇಕು, ಹುರಿದದ್ದು ಶೇಂಗಾ, ಆಮೇಲೆ ಪುಟಾಣಿ, ಆಮೇಲೆ ಇದಕ್ಕೆ ಒಂಚೂರು ಸೋಪು, ಆಮೇಲೆ ಏನದ ಇದು ಏಲಕ್ಕಿ ಪೌಡ್ರ್ ಇದನ್ನು ಬೇಕು. ಇದು ಹೆಂಗೆ ಮಾಡೋದು ಅಂತ ಹೇಳ್ತೇನೆ ನೋಡಿರಿ. ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಪ್ರಸಿದ್ಧ. ಇದು ಮಾದಲಿ ಮಾಡೋದು ಬುತ್ತಿಗೆ, ಆಮೇಲೆ ಬಸರ ಹೆಣ್ಮಕ್ಳಿಗೆ ನಾವು ಬುತ್ತಿ ರೊಟ್ಟಿ ಕೊಡ್ಬೇಕಾದ್ರೂ ಮಾಡ್ತೀವಿ. ಆಮೇಲೆ ಎಲ್ಲೇನೋ ಟೂರಿಗೆ ಹೊಂಟ್ರೆ ಬುತ್ತಿ ಮಾಡ್ಕೊಂಡು ಹೋಗ್ತೀವಿ. ಈ ಥರ ಎಲ್ಲ ಮಾಡ್ತೀವಿ ನಾವು. ನೀವು ಈ ಥರ ಒಂದು ಸಲ ಮಾಡಿ ನೋಡಿರಿ. ಬೆಲ್ಲ ಏನದಲ್ಲ ನಾನು ತುರಿದು ಬಿಟ್ಟು ಇಟ್ಕೊಂಡೀನಿ ನೋಡಿರಿ, ಗಂಟು ಸಿಗಂಗಿಲ್ಲ ಅಂತೇಳಿ ಚೆಂದ ಆಗುತ್ತೆ. ಈಗ ಇದಕ್ಕೆ ನಾವು ಹಿಟ್ಟು, ಒಂಚೂರು ರವೆ ಎಲ್ಲ ಸೇರಿಸ್ಬಿಟ್ಟು ಕಣಕ ನಾದ್ತೀನಿ ನೋಡಿರಿ. ಕಣಕ ನಾದಿ ಚಪಾತಿ ಮಾಡ್ತೀವಿ. ಇದು ಚಪಾತಿ ಏನದಲ್ಲ ದಪ್ಪ ಚಪಾತಿ ಮಾಡಬೇಕು. ಆಮೇಲೆ ಹಿಟ್ಟು ಹಚ್ಚಂಗಿಲ್ಲ, ಎಣ್ಣೆ ಹಚ್ಚಂಗಿಲ್ಲ. ಚೂರು ಏನದಲ್ಲ ಹಿಟ್ಟು ಹಚ್ಕೊಂಡು ಈ ಥರ ನಾವು ನಾದ್ಕೋಬೇಕು ನೋಡಿ. ಹಿಟ್ಟು ನಾದ್ಲಿಕ್ಕೆ ನೀರು ಬೇಕು, ಒಂದು ಚಿಟಿಕೆ ಉಪ್ಪು ಅದು ಹಾಕಿ ನಾದಬೇಕು. ಆಮೇಲೆ ಈ ಥರ ನೋಡಿರಿ, ಕಣಕ ಈ ಥರ ನಾದ್ಬಿಟ್ಟು ಈಗ ಇದನ್ನು ಮಾಡಿ ತೋರಿಸ್ತೀನಿ ನೋಡಿರಿ. ಈಗ ನಾನು ಆಲ್ರೆಡಿ ಹಂಚಿಟ್ಟು ಗ್ಯಾಸ್ ಹಚ್ಚೀನಿ. ಈಗ ಇದನ್ನು ಚಪಾತಿ ಮಾಡಿ ತೋರಿಸ್ತೀನಿ ನೋಡಿರಿ. ಇದೇನದಲ್ಲ ದಪ್ಪ ಚಪಾತಿ ಲಟ್ಟಿಸ್ಬೇಕು. ಇದನ್ನು ಸ್ವಲ್ಪ ಖಡಕ್ಕಾಗಿ ಬೇಯಿಸ್ಬೇಕು. ಆಮೇಲೆ ಹಸಿ ಬಿಸಿ ಚಪಾತಿ ಬೇಯಿಸಬಾರ್ದು ಇದನ್ನು. ಇದು ಯಾಕಂದ್ರೆ ನೀವು ಇದು ಮಾದಲಿ ಏನದಲ್ಲ ಹಿಂಗೆ ಮಡಚೆ ಚಪಾತಿ ಲಟ್ಟಿಸ್ಬೇಕಂತೇನಿಲ್ಲ. ಇದನ್ನು ಹಿಟ್ಟು ಹಾಕಿ ಲಟ್ಟಿಸ್ಬಿಟ್ಟು ಈ ಥರ ಮಾಡಿ ಈ ಥರ ಹಂಚಿನಾಗ ಹಾಕಿಬಿಟ್ಟು ಬೇಯಿಸ್ಬೇಕು. ಹಸಿ ಬಿಸಿ ನಾವು ಬೇಯಿಸಿದ್ರೆ ಏನಾಗುತ್ತೆ, ಇದು ಮಾದಲಿ ನೆದ್ರಂಗಿಲ್ಲ. ಇದು ಮಾದಲಿ 8 ದಿನಗಟ್ಲೆನೂ ನಾವು ಇದನ್ನು ಇಡ್ಬೋದು, ಏನೇನೂ ಆಗಂಗಿಲ್ಲ. ತುಪ್ಪ, ಬಿಸಿ ಹಾಲು ಹಾಕ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಆಗ್ತದೆ ಇದು. ಇದನ್ನು ಸಂಕ್ರಾಂತಿಗೆ, ಆಮೇಲೆ ಎಳ್ಳಮಾಸಿಗೆ, ಆಮೇಲೆ ಎಲ್ಲ ಬುತ್ತಿ ಕಟ್ಟಲಿಕ್ಕೆ, ಟೂರಿಗೆ ಹೋದ್ರೆ, ಆಮೇಲೆ ಬಸರ ಹೆಣ್ಮಕ್ಳಿಗೆ ಬುತ್ತಿಗೇನೂ ಮಾಡ್ತಾರೆ. ಇದು ಹೆಂಗಂದ್ರೆ 2 ಥರ ಉಂಡಿನೂ ಕಟ್ಬೋದು, ಹಾಗೆ ಪುಡಿನೂ ಇಡ್ಬೋದು. ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಬೋದು. ಈಗ ನಾನು 2 ಥರ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ, ಈ ಚಪಾತಿ ಏನದಲ್ಲ ನಾನು ಮಿಕ್ಸರ್ಗೆ ಹಾಕೊಂಬಂದು ತೋರಿಸ್ತೀನಿ ನೋಡ್ರಿ. ನಾನು ಈ ಚಪಾತಿ ಆಗ್ಯದ, ಮಿಕ್ಸರ್ಗೆ ಹಾಕೊಂಬರ್ತೀನಿ. ನೋಡಿರಿ, ಈ ಥರ ಮಿಕ್ಸರ್ಗೆ ಹಾಕೊಂಬಂದೀನಿ. ಪೌಡ್ರ್ ಹಿಂಗಾಗ್ಯದ ನೋಡಿರಿ. ಈ ಥರ ಸಣ್ಣ ಹಾಕ್ಕೋಬೇಕು, ಚೆಂದ ಆಗ್ತದೆ. ಈಗ ನಾ ಇಲ್ಲೇ ಬಂಡಿ ಮೇಲೆ ಹಾಕಿ ಗ್ಯಾಸ್ ಕಟ್ಟಿ ಮೇಲೆ ಎಲ್ಲನೂ ಕಲಿಸಿ ತೋರಿಸ್ತೀನಿ ನೋಡಿರಿ ಚೆಂದಾಗಿ. ಉಳಿದದ್ದೆಲ್ಲ ಇದಕ್ಕೆ ಹಾಕಿಬಿಡ್ತೇನೆ ನೋಡಿರಿ. ಈಗ ಇದಕ್ಕೆಲ್ಲ ಏನೇನು ಸಾಮಾನು ಬೇಕು ಅದನ್ನೆಲ್ಲ ಹಾಕ್ತೀನಿ ನೋಡಿರಿ. ಈಗ ಫಸ್ಟ್ ಇದು ಶೇಂಗಾ ಹಾಕ್ತೀನಿ. ನೀವೇನಾರ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ಶೇಂಗಾ ಹಾಕೀನಿ, ಪುಟಾಣಿ ಹಾಕ್ತೀನಿ ನೋಡಿರಿ. ಆಮೇಲೆ ಈ ಸೋಪ್ ಹಾಕ್ತೇನೆ ನೋಡಿರಿ. ಆಮೇಲೆ ಒಂದು ಚಿಟಿಕೆ ಏಲಕ್ಕಿ ಪೌಡ್ರ್ ಹಾಕ್ತೇನೆ ನೋಡಿರಿ.
ಆಮೇಲೆ ಇದು ಏಲಕ್ಕಿ ಪೌಡ್ರ್ ಹಾಕಿಬಿಟ್ಟು ಇವಾಗ ಇದಕ್ಕೆ ಬೆಲ್ಲ ಹಾಕ್ತೇನೆ ನೋಡಿರಿ. ಬೆಲ್ಲ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಇದು ಈಗ ಈ ಸದ್ಯ ಇದ್ದದ್ದು ಸಿಹಿ ಸಾಯಂಕಾಲದಷ್ಟೊತ್ತಿಗೆ ಇರೋಂಗಿಲ್ಲ, ಮತ್ತೇನದಲ್ಲ ಮರುದಿನ ಮತ್ತು ಸಿಹಿ ಕಡಿಮೆ ಆಗುತ್ತೆ ಇದು. ಅದಕ್ಕೆ ನೀವೇನದಲ್ಲ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ. ಇದು ಇನ್ನೊಂದು ಥರ ಮಾಡೋದಂತಂದರೆ ಒಲೆ ಮೇಲೆ ಬುಟ್ಟಿ ಇಟ್ಟು ಅದರೊಳಗೆ ಸ್ವಲ್ಪ ತುಪ್ಪ ಹಾಕಿ ಬೆಲ್ಲ ಹಾಕಿ ಆಣ ಮಾಡಿಕೊಂಡು ಇದು ಮೊದಲು ಏನು ಮಾಡಿರ್ತೀವಲ್ಲ ಇದು ಸಪ್ಪಂದು ಇದು ಮಿಕ್ಸಿಗೆ ಹಾಕ್ಕೊಂಬಂದದ್ದನ್ನು ಇದನ್ನು ಅದಕ್ಕೆ ಸುರಿ ಬಿಡಬೇಕು. ಸುರಿ ಬಿಟ್ಟು ತಿರುವಿ ಮಾಡಿದರೆ ಅದು ಒಂಥರ ಟೇಸ್ಟ್ ಆಗುತ್ತೆ. ಈಗ ನೋಡಿರಿ ಇಷ್ಟು ಬೆಲ್ಲ ಹಾಕ್ತೇನೆ ನಾನು, ಅಳತೆ ಮೇಲೆ ಇಟ್ಟೀನಿ. ಭಾಳ ಟೇಸ್ಟ್ ಆಗುತ್ತೆ ಇದು. 8 ದಿನಗಟ್ಟಲೆ ಕೆಡಂಗಿಲ್ಲ. ನೀವು ಫ್ರಿಜ್ನಾಗ ಇಟ್ಕೊಂಡು ತಿಂತೀನಿ ಅಂದ್ರೆ 15 ದಿವ್ಸಗಟ್ಟಲೆ ತಿನ್ಬೋದು. ಆದರೆ ಫ್ರಿಜ್ನಾಗ ಇಟ್ಟರೆ ಸಪ್ಪಗಾಗುತ್ತೆ ಇದು, ಚಲೋ ಆಗಂಗಿಲ್ಲ. ಆದಷ್ಟು ಹೊರಗೆ ಇಟ್ಕೊಂಡು ತಿನ್ಬೇಕು ಇದನ್ನು. ನಮ್ಮ ಉತ್ತರ ಕರ್ನಾಟಕದಾಗ ಜಾಸ್ತಿ ಮಾಡ್ತಾರೆ ಇದನ್ನೆಲ್ಲ. ನೀವು ಒಂದು ಸಲ ಮಾಡಿ ನೋಡಿರಿ ಹೆಂಗೆ ಬಂತಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈಗ ನೋಡಿರಿ ಇದನ್ನು ಬುಟ್ಟಿಗೆ ಹಾಕ್ತೀನಿ, ಎಲ್ಲ ಕಲ್ತದ ಚೆಂದಾಗಿ. ನೀವು ಇದನ್ನು ಟೇಸ್ಟ್ ನೋಡಿಕೊಂಡು ಬೆಲ್ಲ ಏನಾರು ಕಡಿಮೆ ಅನಿಸಿದ್ರೆ ನೀವು ಇನ್ನೊಂದು ಚೂರು ಹಾಕ್ಕೋಬೋದು. ಈಗ ನಾನು ಇದು ಪುಡಿ ಅಂತ ಹೇಳಿದ್ನಲ್ಲ, ಇದು ಪುಡಿ. ಈಗ ಉಂಡೆ ಕಟ್ಟಬೇಕಾದ್ರೆ ಈ ಥರ ಉಂಡೆ ಕಟ್ಕೋಬೋದು. ಈ ಥರ ಉಂಡೆ ಕಟ್ಟಿ ಹುಡುಗರಿಗೆ ಬಟ್ಟಲ್ಯಾಗ ಹಾಕಿ ಗಟ್ಟಿ ತುಪ್ಪ ಹಾಕಿ ಕೊಟ್ಟರೆ ಭಾಳ ಚಂದ ತಿಂತಾರೆ. ಇದು ಬೆಲ್ಲ ಈಗೇ ಹಾಕಿರ್ತೀವಲ್ಲ, ಜಸ್ಟ್ ಸ್ವಲ್ಪ ಎಲ್ಲ ನೀರು ಬಿಟ್ಕೊತಂದ್ರೆ ಚಂದ ಉಂಡೆ ಬರ್ತಾವೆ ಇದು. ನಾವು ಈಗ ಬುತ್ತಿ ರೊಟ್ಟಿ ಅದು ಹಂಚಬೇಕಾದ್ರೆ ಬಸಳೆ ಹೆಣ್ಮಕ್ಳಿಗೆ ತೊಗೊಂಡು ಹೋಗಿರ್ತೀವಲ್ಲ, ಇದೇ ಥರನೇ ನಾವು ಉಂಡೆ ಕಟ್ಕೊಂಡು ಹೋಗಿರ್ತೀವಿ. ಅಂದರೆ ಎಲ್ಲರ ಮನೆಗೂ ಬುತ್ತಿ ಬೀರ್ತೀವಲ್ಲ, ಆ ಟೈಮ್ನಾಗ ಎಲ್ಲರ ಮನೆಗೆ ಕೊಡೋ ಹೊತ್ತಿನಾಗ ಈ ಥರ ಒಂದೊಂದು ಉಂಡೆ ಇಟ್ಬಿಟ್ರೆ ಮುಗಿದೋಗುತ್ತೆ. ನೋಡಿರಿ ಈ ಥರ ಮಾದಲಿ ರೆಡಿ ಆಯ್ತು ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಮಾದಲಿ ರೆಡಿ ಆಯಿತು. ಇದು ನಮ್ಮ ತಾಯಿ ಮನ್ಯಾಗ ಬಸವಣ್ಣಗೆ ನೈವೇದ್ಯ ಕೊಡ್ಬೇಕಾದ್ರೆ ಅಲ್ಲಿ ನಾವು ಉಗಾದಿ ಮುಂದೆ ಒಂದು ಜಾತ್ರೆ ಆಗ್ತದೆ, ದೀಪಾವಳಿ ಮುಂದೆ ಒಮ್ಮೆ ಆಗ್ತದೆ. ಆ ಟೈಮ್ನಾಗ ನಾವು ಎರಡೂ ಸಲ ಮಾದಲಿ ಮಾಡ್ತೀವಿ. ಈ ಹಿಟ್ಟು ಏನದಲ್ಲ ಇದು ಬೀಸ್ಕೊಂಬರ್ಬೇಕಾದ್ರೆ ಮಾದಲಿ ಹಿಟ್ಟು ಬೀಸ್ಕೊಡಂತಂದ್ರೆ ನಮ್ಮಲ್ಲಿ ಬೀಸ್ಕೊಡ್ತಾರೆ ನಮ್ಮ ತವ್ರ ಮನೆಯೊಳಗೆ. ಆದರೆ ಇಲ್ಲಿ ಏನು ಬೀಸ್ಕೊಡ್ತಾರೋ ಗೊತ್ತಿಲ್ಲ. ನಾವು ಹೇಳಬೇಕು ಸ್ವಲ್ಪ ಉರುಟು ಹಾಕ್ರಿ ಅಂದ್ರೆ ರವ ಇರಬೇಕು. ಬರೀ ಸ್ಮೂತ್ ಪೌಡ್ರ್ ಇದ್ದರೆ ಮಾದಲಿ ರುಚಿ ಬರೋಂಗಿಲ್ಲ. ಸ್ವಲ್ಪ ತರಿಯಾಗಿರ್ಬೇಕು, ಅಂದ್ರೆ ಒಳಗೆ ಒಂದೊಂದು ರವ ಹಿಟ್ಟು ಎರಡೂ ಸೇರಿಸಿ ಇರಬೇಕು, ಅಂದರೆ ಟೇಸ್ಟ್ ಆಗುತ್ತೆ ಇದು. ಬರೀ ಸ್ಮೂತ್ ಪೌಡ್ರದ್ದೇ ನಾವು ಇದು ಮಾಡ್ತೀವಿ ಅಂತಂದ್ರೆ ರುಚಿ ಬರೋಂಗಿಲ್ಲ ಅದು. ಈಗ ನೋಡಿರಿ ಇದು ಮಾದಲಿ ಹಾಕ್ತೀನಿ ನೋಡಿರಿ ಎಷ್ಟು ಚೆಂದಾಗ್ಯದ ಅಂತ. ನೀವು ಒಂದು ಸಲ ಈ ಥರ ಮಾಡ್ಕೊಂಡು ನೋಡಿರಿ. ನೋಡಿ ಈ ಥರ ಮಾದಲಿ ಹಾಕ್ಕೊಂಡು ತಿನ್ಬೋದು. ಇದು ಉಂಡೆನೂ ಹಾಕೀನಿ, ಇಲ್ಲಿ ಪೌಡ್ರ್ ಇದಂದರೆ ಉದುರು ಮಾಡಿದ್ದು. ಈ ಥರನೂ ಅದ, ಈ ಥರನೂ ಅದ. ಇದಕ್ಕೆ ನೋಡಿರಿ ನಾವು ಈ ಥರ ಗಟ್ಟಿಯಾಗಿ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತಾಗ್ತದೆ. ನೀವು ಒಂದು ಸಲ ಮಾಡಿ ನೋಡಿರಿ ಮಾದಲಿ ಹೆಂಗೆ ಬಂತಂತ ಹೇಳ್ರಿ. ಇದಕ್ಕೆ ನಾವು ಬಿಸಿ ಬಿಸಿ ಹಾಲು ಹಾಕ್ಕೊಂಡು ತಿನ್ಬೋದು. ನೋಡಿರಿ ಚೆಂದ ಆಗ್ತದೆ. ಬಿಸಿ ಹಾಲು ತುಪ್ಪ ಹಾಕ್ಕೊಂಡು ತಿಂದ್ರೆ ನಮ್ಮ ಉತ್ತರ ಕರ್ನಾಟಕದ ಊಟ ಇದ್ರ ಮುಂದೆ ಯಾವ ಊಟನೂ ಅಲ್ಲ. ನಮ್ಮ ಉತ್ತರ ಕರ್ನಾಟಕದಾಗ ಒಳ್ಳೊಳ್ಳೆ ರೆಸಿಪಿಗಳವ, ಎಷ್ಟು ಹೆಲ್ದಿಯಾಗಿರ್ತಾವಂತ ನೀವೇ ನೋಡಿರಿ ಒಂದೊಂದು ಸಲ. ಆಮೇಲೆ ಇದು ಹೆಂಗೆ ಬಂತಂತ ಹೇಳ್ರಿ. ನಾ ಇವತ್ತು ದ್ವಾದಶಿ ಅಡುಗೆ ಮಾಡಿದ್ದು ಇದು ಚಿತ್ರಾನ್ನ, ಚಪಾತಿ
ಆಮೇಲೆ ಕಿರ್ಸಾಲಿ ಪಲ್ಯ ತಾಳ್ಸೀನಿ, ಗೋಬಿ ಪಲ್ಯ ಮಾಡೀನಿ, ಅದ್ರ ಜೊತೆಗೆ ಸ್ವೀಟ್ ಮಾದಲಿ ಇರಲಿ ಅಂತ ಮಾಡೀನಿ. ನಾನು ಫಸ್ಟ್ ಹೆಸರುಬೇಳೆ ಪಾಯಸ ಮಾಡ್ಬೇಕು ಅಂದ್ಕೊಂಡಿದ್ದೆ, ಆದರೆ ಅದೇನು ಮತ್ತೊಂದು ಸಲ ಮಾಡಿದ್ರಾತ ಅಂತ ತಿಳ್ಕೊಂಡು ಮಾದಲಿ ಮಾಡೀನಿ ಇವತ್ತು. ಅದ್ರ ಜೊತೆಗೆ ಸೌತೆಕಾಯಿ ಟೊಮೆಟೊ ಬಾಡಿಸ್ಕೊಲಿಕ್ಕೆ ಇಟ್ಕೊಂಡೀನಿ. ನೀವು ಒಂದು ಸಲ ಇದನ್ನು ಮಾಡಿ ನೋಡ್ತೀರಲ್ಲ ಹೆಂಗೆ ಬಂತಂತ ತಿಳಿಸೋದು ಮಾತ್ರ ಮರಿಬೇಡ್ರಿ. ಆಮೇಲೆ ವಿಡಿಯೋ ನೋಡ್ಬೇಕಾದ್ರೆ ಮಧ್ಯೆ ಮಧ್ಯೆ ಓಡಿಸ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡಿರಿ. ಆಮೇಲೆ ಮತ್ತೆ ನಾಳೆಗೆ ಸಿಗೋಣಲ್ಲ, ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾಳೆಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.